ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ತುಂಬ ದಿನದಿಂದ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗೆ ಇವತ್ತಿಂದ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಇವತ್ತಿನ ವ್ಲಾಗ್ ಮಾತ್ರ ನಾನು ಅಪ್ಲೋಡ್ ಮಾಡಲೇಬೇಕಾಗಿತ್ತು, ಹಾಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದು ಶನಿವಾರದ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ನಾನು ಊರಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಊರಲ್ಲಿ ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಾವು ಕಲ್ತಿರೋಂತಹ ಸ್ಕೂಲು, ಹಾಗೆ ನಾವು ನಮಗೆ ಕಲಿಸಿರೋಂತಹ ಸರ್ಗಳನ್ನೆಲ್ಲ ನಾನು ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಅದಲ್ಲದೆ ಇವತ್ತು ನಮ್ಮ ಸರ್ ರಿಟೈರ್ಮೆಂಟ್ ಫಂಕ್ಷನ್ನು ಸಹ ಇತ್ತು, ಹಾಗಾಗಿ ಇವತ್ತು ಊರಿಗೆ ಹೋಗಿದ್ದೀನಿ. ಈ ವಿಡಿಯೋನ ನಾನು ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ, ಹಾಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇದೆಲ್ಲ ನಾವು ಫೋಟೋಸ್ ಎಲ್ಲ ತೊಗೊಂಡು ಇಟ್ಕೋಬೋದು. ಒಂದು ಸಾರಿ ಏನಾಗುತ್ತೆ ಅಂದರೆ, ಫೋನ್ ಏನಾದರೂ ರಿಪೇರಿ ಬಂದಾಗ ಅವಾಗೆಲ್ಲ ಫೋಟೋಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ, ಹಾಗೆ ವೀಡಿಯೋಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಈ ಥರ ಲಾಗ್ ಮಾಡಿ ಹಾಕಿದಾಗ ನನ್ನ ಚಾನಲಲ್ಲಿ ಯಾವಾಗಲೂ ಇರುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಇವತ್ತು ಇದನ್ನು ಲಾಗ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಇಲ್ಲಿ ಫಸ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ದೇವಸ್ಥಾನದಿಂದ ನಮಸ್ಕಾರ ಮಾಡ್ಕೊಂಬಂದಿದ್ದಾಯಿತು. ಈ ಫಂಕ್ಷನ್ನ ಇಲ್ಲಿ ಮಾಡ್ತಾ ಇರೋದು ಇವತ್ತು ದೇವಸ್ಥಾನದಲ್ಲಿ, ಯಾಕಂದರೆ ನಮ್ಮ ಸ್ಕೂಲು ತುಂಬಾ ಚಿಕ್ಕದು, ಹಾಗಾಗಿ ಸ್ಕೂಲಲ್ಲಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಇವತ್ತು ಈ ಫಂಕ್ಷನ್ನ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಫಸ್ಟಿಗೆ ಗಣೇಶನ ಸಾಂಗ್ಸ್ನೆಲ್ಲ ಹಾಡಿಬಿಟ್ಟು ಶುರು ಮಾಡಿದರು ಫಂಕ್ಷನ್ನ. ಅದಾದ ನಂತರ ಅಧ್ಯಕ್ಷೀಯ ಭಾಷಣ ಅದೆಲ್ಲ ಇರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ನಮ್ಮ ಸ್ಕೂಲು ಯಾವ ಥರ ಬೆಳೆಸ್ಕೊಂಡ್ಬಂದ್ವಿ ಅದನ್ನೆಲ್ಲ ಇಲ್ಲಿ ಭಾಷಣ ರೂಪದಲ್ಲಿ ಹೇಳಿದ್ದಾಯಿತು. ಸ್ಕೂಲನ್ನು ನಡೆಸ್ಕೊಂಡು ಹೋಗುವಂತಹ ಅಧ್ಯಕ್ಷರು ಅವರೆಲ್ಲ ಭಾಷಣ ಮುಗಿಸಿ, ಅದಾದ ನಂತರ ನಮ್ಮ ಸರ್ದು ಇವತ್ತು ಷಷ್ಠಿ ಪೂರ್ತಿನೂ ಸಹ ಇತ್ತಂತೆ. ಆ ಫಂಕ್ಷನು ಸಹ ಇವತ್ತೇ ಮಾಡ್ಕೊಂಬಿಟ್ರು ನಮ್ಮ ಸರು. ಇನ್ನು ನಾನು ಈ ಲಾಗ್ನ ಏನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಇದು ಒಂಥರ ಮೆಮೊರೇಬಲ್ ಆಗಿರುತ್ತೆ ಈ ಲಾಗು. ಹಾಗೆ ನನ್ನ ಚೈಲ್ಡ್ಹುಡ್ಡು ಫ್ರೆಂಡ್ಸ್ ಎಲ್ಲ ಒಟ್ಟಾರೆ ಸೇರಿರ್ತೀವಿ ಅನ್ನೋ ಕಾರಣಕ್ಕೆ ನಾನಿವತ್ತು ಈ ಲಾಗ್ನ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಈ ಫೋಟೋಸ್ ಎಲ್ಲ ತೊಗೊಂಡು ಒಂದಿನ ನಾವು ಇನ್ಸ್ಟಾಗ್ರಾಮಿಗೆ ಹಾಕ್ಬೋದು, ಹಾಗೆ ವಾಟ್ಸಪ್ಪಿಗೆ ಹಾಕ್ಬೋದು. ಅದು 24 ತಾಸು ಇರುತ್ತೆ, ವಾಟ್ಸಪ್ಪಲ್ಲಾದರೆ ಹೋಗಿಬಿಡುತ್ತೆ. ಹಾಗಾಗಿ ನಾನು ಇದನ್ನು ಲಾಗ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಂಬಿಟ್ರೆ ನನಗೆ ಯಾವಾಗಾದರೂ ಬೇಕಾದಾಗ ಈ ಲಾಗ್ನ ನೋಡ್ಬೋದು ಅನ್ನೋ ಕಾರಣಕ್ಕೆ ನಾನು ಇವತ್ತು ಈ ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಸುಮಾರು ದಿನದಿಂದ ಲಾಗ್ನ ಮಾಡೋದಕ್ಕೆ ಹೋಗಿರಲಿಲ್ಲ ನಾನು, ಯಾಕೆಂದರೆ ಸಮ್ಮರ್ ಹಾಲಿಡೇಸು, ಹಾಗೆ ಊರಿಗೆಲ್ಲ ಹೋಗಿ ಬರೋದಿತ್ತು, ಮನೇಲಿ ಮದುವೆಗಳೆಲ್ಲ ಇತ್ತು. ಹಾಗಾಗಿ ಲಾಗ್ನ ಮಾಡೋದು ಬಿಟ್ಬಿಟ್ಟಿದ್ದೆ. ಇದರಿಂದನಾದರೂ ಮತ್ತೆ ನಾನು ಲಾಗ್ನ ಶುರು ಮಾಡೋಣ ಅನ್ನೋದೊಂದು ಕಾರಣ. ಹಾಗಾಗಿ ಇವತ್ತು ಈ ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಈ ಥರ ಫಂಕ್ಷನ್ಗೆ ತುಂಬ ದಿನ ಕಾಯ್ತಾನೇ ಇದ್ದೆ, ಎಲ್ಲ ಫ್ರೆಂಡ್ಸ್ನ ಯಾವಾಗ ಮೀಟ್ ಮಾಡ್ತೀನಿ ಅನ್ನೋದೊಂದು ತುಂಬ ಯೋಚನೆ ಆಗ್ತಾಯಿತ್ತು. ಯಾಕಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೇ ಒಂಥರ ಖುಷಿ ಅಲ್ವಾ. ಅವಾಗೆಲ್ಲ ಚೈಲ್ಡ್ಹುಡ್ ಅಂದ್ರೇ ಒಂಥರ ಮೆಮೊರೇಬಲ್ ಆಗಿರುತ್ತೆ. ಕಾಲೇಜ್ ಫ್ರೆಂಡ್ಸೇ ಒಂಥರ ಇದ್ದರೆ ಚೈಲ್ಡ್ಹುಡ್ ಫ್ರೆಂಡ್ಸೇ ಒಂಥರ ಇರ್ತಾರೆ. ಹಾಗಾಗಿ ಈ ಫಂಕ್ಷನ್ಗೋಸ್ಕರ ನಾನು ಬೆಂಗಳೂರಿಂದ ನಮ್ಮೂರಿಗೆ ಹೋಗಿ ಈ ಫಂಕ್ಷನ್ ಅಟೆಂಡ್ ಮಾಡಿದ್ದಾಯಿತು. ಏನಕ್ಕೆ ಅಂದರೆ, ಫ್ರೆಂಡ್ಸ್ ಎಲ್ಲ ಒಟ್ಟಾರೆ ಸಿಗ್ತೀವಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಫಂಕ್ಷನ್ಗೆ ಹೋಗಿದ್ದಾಯಿತು. ಹಾಗೆ ನಮ್ಮ ಸರ್ನೆಲ್ಲನೂ ಸಹ ನಾನು ಮೀಟ್ ಮಾಡ್ದಂಗೂ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಈ ಫಂಕ್ಷನ್ಗೆ ಹೋಗಿದ್ದಾಯಿತು. ಇನ್ನು ಭಾಷಣ ಅದೆಲ್ಲ ಮುಗಿಸಿ ಅದಾದ ನಂತರ ಟೈಮು ತುಂಬ ಆಗಿಬಿಟ್ಟಿತ್ತು. ಇನ್ನು ಸನ್ಮಾನ ಮಾಡೋದು ತುಂಬ ಜನ ಇದ್ದರು. ಹಾಗಾಗಿ ಫಸ್ಟು ಷಷ್ಠಿ ಪೂರ್ತಿ ಮುಗಿಸ್ಬಿಡೋಣ ಅಂತೇಳಿ ಷಷ್ಠಿ ಪೂರ್ತಿನ ಮುಗಿಸ್ತಾ ಇದ್ದಾರೆ. ಅದಾದ ನಂತರ ಹೇಳಿ ನಮ್ಮ ಸರ್ಗೆ ನಮ್ಮ ಸೀನಿಯರ್ಸ್ ಎಲ್ಲ ಏನಿರ್ತಾರೆ ನೋಡಿ, ಅವರೆಲ್ಲ ಈ ಥರ ಸನ್ಮಾನ ಮಾಡಿ ಬುಲ್ಡೋಜರಿಂದ ಅವ್ರಿಗೆ ಹೂವಿನ ಅಭಿಷೇಕನೆ ಮಾಡಿದರು ಅಂತಲೇ ಹೇಳ್ಬೋದು. ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ. ನಾವೆಲ್ಲ ಅನ್ನೋ ಅಕ್ಷರ ಸಹ ಬರ್ತಿರ್ಲಿಲ್ಲ, ನಮ್ಮನ್ನ ಓದಿಸಿ ಈ ಥರ ಬೆಳೆಸೋದಕ್ಕೆ ಕಾರಣನೇ ನಮ್ಮ ಗುರುಗಳು ಅಂತಲೇ ಹೇಳ್ಬೋದು. ನಾವು ಅವಾಗ ಚೆನ್ನಾಗಿ ಓದಿರಲಿಲ್ಲ ಅಂದಿದ್ರೆ ಈ ಥರ ಆಗೋದಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಇವರು ಸಹ ಅವಾಗ ನಮಗೆ ನಮ್ಮ ಮಕ್ಕಳು ಅಂತೇಳ್ಬಿಟ್ಟು ಓದಿಸ್ಲಿಲ್ಲ ಅಂದರೆ ನಾವು ಈ ಥರ ಆಗೋದಕ್ಕೂ ಸಹ ಚಾನ್ಸೇ ಇರ್ತಿರ್ಲಿಲ್ಲ. ಹಾಗಾಗಿ ನನಗೆ ಮಾತ್ರ ಗುರುಗಳು ಅಂದರೆ ತುಂಬಾ ಗೌರವ ಇದೆ. ಯಾಕಂದರೆ ನಮಗೆ ಅಮ್ಮ ಅಪ್ಪ ಅನ್ನೋದು ಸಹ ಹೇಳ್ಕೊಡೋದಕ್ಕೆ ಗುರುಗಳು ಬೇಕೇ ಬೇಕು. ಹಾಗೆ ತಾಯಿಯೇ ಮೊದಲು ಗುರು ಅಂತ ಹೇಳ್ತಾರೆ ಅಲ್ವ, ತಾಯಿಗೆ ಕಲಿಸೋದಕ್ಕೂ ಸಹ ಗುರುಗಳನ್ನೊಬ್ಬರು ಇದ್ದೇ ಇರ್ತಾರೆ. ಹಾಗಾಗಿ ನಾನು ತುಂಬಾ ಗೌರವಿಸ್ತೀನಿ ಟೀಚರ್ಸ್ನ. ಹಾಗೆ ನನಗೂ ಸಹ ಚೈಲ್ಡ್ಹುಡ್ಡಲ್ಲಿ ಏನಾಗ್ತೀಯ ಅಂದರೆ ನಾನು ಟೀಚರ್ ಆಗಬೇಕು ಅಂತಲೇ ಅಂದ್ಕೊತಾ ಇದ್ದೆ. ಆ ಆಸೆನೂ ಸಹ ನಾನು ಒಂದು ವರ್ಷ ಫುಲ್ಫಿಲ್ ಸಹ ಮಾಡಿಕೊಂಡೆ. ಅದಾದ ನಂತರ ನನ್ನ ಆಸೆ ಒಂದು ಫುಲ್ ಆಯ್ತಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇನ್ನು ಇಲ್ಲಿ ಎಲ್ಲರೂ ಸಹ ಸೇರಿಕೊಂಡು ಸನ್ಮಾನ ಮಾಡ್ತಾಯಿದ್ದೀವಿ. ಸನ್ಮಾನ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಊಟ ಮುಗಿಸ್ಕೊಂಬರೋಣ ಅಂತೇಳ್ಬಿಟ್ಟು ಊಟಕ್ಕೂ ಸಹ ಹೋಗಿದ್ವಿ. ಊಟ ಎಲ್ಲ ಫ್ರೆಂಡ್ಸ್ ಜೊತೆಗೆ ಸೇರಿಕೊಂಡು ಊಟ ಮುಗಿಸ್ಕೊಂಡು ಅದಾದ ನಂತರ ಹೇಳಿ ನಾವೆಲ್ಲ ಫ್ರೆಂಡ್ಸು ಒಂದಷ್ಟು ಅಮೌಂಟ್ ಅಂತ ಕೂಡಿಸಿ ನಮ್ಮ ಸರ್ಗೆ ಸನ್ಮಾನಕ್ಕೆಲ್ಲ ಏನು ಬೇಕು ನೋಡಿ ಅದೆಲ್ಲ ತೊಗೊಂಬಂದು, ಹಾಗೆ ಒಂದು ಗಿಫ್ಟ್ ಸಹ ಕೊಡೋಣ ಅಂತೇಳಿ ಕಾಮಧೇನುನ ಗಿಫ್ಟ್ ಕೊಡ್ತಾಯಿದ್ದೀವಿ. ಈ ಥರ ಗಿಫ್ಟ್ ಕೊಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಫ್ರೆಂಡು ಸಹ ಸೇರಿಕೊಂಡು ಇಲ್ಲಿ ಕಾಮಧೇನುನ ಗಿಫ್ಟ್ ಮಾಡ್ತಾಯಿದ್ದೀವಿ. ಹಾಗೆ ನೋಡ್ತಾ ಇರ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೆಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ತುಂಬ ಖುಷಿ ಆಗೋಯಿತು ನನಗೆ ಮಾತ್ರ ಈ ಥರ ಫ್ರೆಂಡ್ಸ್ನ ನೋಡಿ ಅವ್ರ ಜೊತೆ ಮಾತಾಡಿಕೊಂಡು. ನಾನು ಹೇಳೋದೇನೆಂದರೆ, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಾದರೂ ಸಿಕ್ಕಾಗ ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡಿ, ಹಾಗೆ ನಿಮ್ಮ ಚೈಲ್ಡ್ಹುಡ್ಡಲ್ಲಿ
ಏನೇನೆಲ್ಲ ಆಗಿರುತ್ತೆ ನೋಡಿ, ಅದನ್ನು ಒಂದ್ಸರಿ ನೀವು ಮೆಲ್ಲಕ್ಕೆ ಹಾಕೊಂಡ್ಬಿಟ್ರೆ ಮತ್ತೆ ನಾವು ಚಿಕ್ಕವರಾಗ್ಬಿಡ್ತೀವಿ ಅನ್ನೋದೊಂದು ನಾನು ಹೇಳ್ಬೋದು. ಯಾಕಂದರೆ ಇವಾಗಿನ ಮಕ್ಕಳಿಗೆ ಚೈಲ್ಡ್ಹುಡ್ ನೆನಪುಗಳು ಅಷ್ಟಾಗೇನು ಇರೋದಿಲ್ಲ. ನಾವೆಲ್ಲ ಓದುವಾಗ ನಮಗೆ ಜಾಸ್ತಿ ಓದು ಬರೀ ಆಗ ಕ್ಲಾಸು ಈ ಕ್ಲಾಸು ಅಂತ ಯಾವುದನ್ನು ಹಾಕ್ತಾ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ. ಯಾಕಂದರೆ ಆವಾಗ ಆ ಥರ ಇತ್ತು. ಇವಾಗಿನ ಜನ್ರೇಷನಲ್ಲಿ ಬರೀ ಕ್ಲಾಸ್ಗಳು ಹಾಗೆ ಎಜುಕೇಷನ್ನು ಅನ್ನೋದೇ ಜಾಸ್ತಿ ಆಗಿಬಿಟ್ಟಿದೆ. ನಾವು ಓದುವಾಗ ಎಜುಕೇಷನ್ ಅನ್ನೋದು ಅಷ್ಟಾಗಿ ಏನು ಇರಲಿಲ್ಲ. ಯಾಕಂದರೆ ಮಕ್ಕಳು ಓದಲಿ, ಒಂದೇನೋ ಕಲೀಲಿ ಅನ್ನೋದಷ್ಟೇ ಇತ್ತು ಹೊರತಾಗಿ ಇವಾಗಿನ ಥರ ಮಕ್ಕಳು ಓದಬೇಕು, ಅಷ್ಟು ಪರ್ಸೆಂಟೇಜ್ ಮಾಡಬೇಕು, ಇಷ್ಟು ಪರ್ಸೆಂಟೇಜ್ ಮಾಡಬೇಕು ಅನ್ನೋ ಥರ ಏನೂ ಇರಲಿಲ್ಲ. ಓದಿ ಪಾಸ್ ಆದರೆ ಸಾಕಪ್ಪ ನನ್ನ ಮಕ್ಕಳು ಅನ್ನೋ ಥರನೇ ಇತ್ತು ನಮಗೆ ಆವಾಗೆಲ್ಲ. ಇವಾಗ ನಾನೇ ನನ್ನ ಮನೆಯಲ್ಲಿ ಮಕ್ಕಳಿಗೆ ಕ್ಲಾಸಸ್ಗಳನ್ನ ಹಾಕಿದ್ದೀನಿ. ಹಾಗೆ ಅವ್ರಿಗೆ ಏನಾದ್ರು ಟೆಸ್ಟ್ ಬಂದಾಗ ಇಷ್ಟು ಪರ್ಸೆಂಟೇಜ್ ತೆಗಿಲೇಬೇಕು ಅಂತ ನಾವು ಮಕ್ಕಳ ಮೇಲೆ ಹೇಳ್ತಾನೆ ಇರ್ತೀವಿ. ನನಗೊಂದು ಸರಿ ಅನ್ನಿಸ್ತಾ ಇರುತ್ತೆ, ಜಾಸ್ತಿ ಪ್ರೆಷರ್ ಆಗ್ತಾಯಿದ್ದೀವಿ ಇನ್ನು ಮಕ್ಕಳಿಗೆ. ನಾವೆಲ್ಲ ಈ ಥರ ಕೂತ್ಕೊಂಡು ಓದಿರಲಿಲ್ಲ. ಅಂದರೆ ನಾವೇನು ಮಾಡೋರು ಅಂದರೆ ಸ್ಕೂಲ್ ಬಿಟ್ಟ ತಕ್ಷಣವೇ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿಕೊಂಡು ಫಸ್ಟು ಫ್ರೆಂಡ್ಸ್ ಜೊತೆಗೆಲ್ಲ ಆಟ ಆಡೋದಕ್ಕೆ ಹೋಗ್ಬಿಡ್ತಿದ್ವಿ ಒಂದು 6 ಗಂಟೆವರೆಗೂ. ಇವಾಗಿನ ಮಕ್ಕಳಿಗೆ ಆಗೋದೇ ಇಲ್ಲ. ಸ್ಕೂಲಿಂದ ಬರ್ತಾರೆ, ಕೈಕಾಲು ಮುಖ ತೊಳ್ಕೊತಾರೆ, ಊಟ ಮಾಡ್ಕೊತಾರೆ, ಡ್ಯಾನ್ಸ್ ಕ್ಲಾಸ್ ಅಂತೆ, ಸಂಗೀತ ಕ್ಲಾಸ್ ಅಂತೆ, ಆ ಕ್ಲಾಸು ಈ ಕ್ಲಾಸು, ಅದ್ರ ಮೇಲೆ ಮತ್ತೆ ಟ್ಯೂಷನು ಅಂತ ಅದೆಲ್ಲ ಹಾಕ್ತೀವಿ. ಪಾಪ ಅವರಿಗೆ ಎಂಜಾಯ್ಮೆಂಟ್ ಅನ್ನೋದೇ ಇರೋದಿಲ್ಲ. ಸಿಗೋದೊಂದು ಭಾನುವಾರ. ಆವಾಗೂ ಸಹ ನಾವು ಭಾನುವಾರನೂ ಮನೇಲಿರ್ತಾವಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕ್ಲಾಸಸ್ ಎಲ್ಲ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಮಕ್ಕಳನ್ನೇ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡೋದಕ್ಕೆ ಬಿಡಬೇಕು ಅಂತ ನಾನು ಅಂದ್ಕೊತಾನೇ ಇರ್ತೀನಿ. ಆದರೆ ಇವಾಗಿನ ಜನ್ರೇಷನ್ ಇರೋದೇ ಆ ಥರ ಅಲ್ವಾ. ಹಾಗಾಗಿ ನಾನು ಸಹ ಕ್ಲಾಸಸ್ಗಳನ್ನ ಹಾಕಿದ್ದೀನಿ. ಇನ್ನು ಇಲ್ಲಿ ಎಲ್ಲ ಸನ್ಮಾನನೂ ಸಹ ಮುಗಿಸಿದ್ವಿ. ಅದಾದ ನಂತರ ಇಲ್ಲಿ ಫಸ್ಟ್ ಗಿಫ್ಟ್ ಎಲ್ಲ ಕೊಟ್ಟಾದ ನಂತರ ನಾವು ಒಂದು ಸ್ವಲ್ಪ ಫೋಟೋಸ್ನೆಲ್ಲ ತೊಗೊಂಡಿದ್ದಾಯಿತು. ಎಲ್ಲ ಟೀಚರ್ಸ್ ಸರ್ನು ಸಹ ಮಾತಾಡಿಸಿದ್ದಾಯಿತು. ನಾವು ಕಲಿಯುವಾಗ ನಮ್ಮ ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಟೀಚರ್ಸಲ್ಲಿ ಯಾವ ಟೀಚರ್ಸ್ ಇಷ್ಟ ಆ ಟೀಚರ್ಸ್ ಇಷ್ಟ ಅಂತ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಎಲ್ಲ ಟೀಚರ್ಸು ಸಹ ನಮಗೆ ಇಷ್ಟನೇ. ಎಲ್ಲರೂ ಸಹ ನಮಗೆ ವಿದ್ಯೆ ಕಲಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಮಾತ್ರ ಪ್ರತಿ ದಿನ ಒಂದು ದಿನಕ್ಕಾದರೂ ನಮ್ಮ ಟೀಚರ್ಸ್ ಬಗ್ಗೆ ನಾನು ನನ್ನ ಮಕ್ಕಳ ಹತ್ರ ಮಾತಾಡ್ತಾನೆ ಇರ್ತೀನಿ. ನಮಗೆ ಆ ಥರ ಹೊಡಿತಾ ಇದ್ರು, ಈ ಥರ ಹೊಡಿತಾ ಇದ್ರು. ಆವಾಗಿನ ಕಾಲದಲ್ಲಿ ನೀವು ನೋಡ್ಬೋದು, ಬೇಕಾದರೆ ಹೊಡಿದೆ ಅಂತೂ ಇರ್ತಾನೆ ಇರಲಿಲ್ಲ. ನಮ್ಮಪ್ಪ ನಮ್ಮಮ್ಮ ಎಲ್ಲ ಬಂದು ಏನಾದರೂ ಕಂಪ್ಲೇಂಟ್ ಹೇಳಿದ್ರೆ ನಿಮ್ಗೆ ಇನ್ನೊಂದು 4 ಬಡಿಬೇಕು, ಬಡ್ದಾಗ್ಲೇ ಬುದ್ಧಿ ಬರುತ್ತೆ ನಿಮಗೆ ಅಂತ ಬೈದು ನಮ್ಮನ್ನೇ ಕೇಳಿಸೋರು. ಇವಾಗ ಆ ಥರ ಆಗೋದೇ ಇಲ್ಲ. ನಾವು ಮನೇಲಿ ಮಕ್ಕಳು ಬಂದು ಅಮ್ಮ ಟೀಚರ್ ಹೊಡೆದ್ರು ಅಂದರೆ ನಾವು ಹೋಗ್ಬಿಟ್ಟು ಮಾರೋದಿನ ಟೀಚರ್ಸ್ನ ಪ್ರಶ್ನೆ ಮಾಡ್ತೀವಿ, ಏನಕ್ಕೆ ನೀವು ನಮ್ಮ ಮಕ್ಕಳನ್ನ ಹೊಡಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅವಾಗೆಲ್ಲ ನಮ್ಮಪ್ಪ ನಮ್ಮಮ್ಮ ಈ ಥರ ಮಾಡಿದರೆ ನಾವು ಸ್ವಲ್ಪ ಚೆನ್ನಾಗಿ ಓದ್ತಾ ಇರ್ತಾನೆ ಇರಲಿಲ್ಲ ಅಂತಲೇ ಹೇಳ್ಬೋದು. ನಮಗೆ ಅಷ್ಟು ಹೊಡೆದು ಬಡ್ದು ಬುದ್ಧಿ ಕಲಿಸಿರೋದ್ರಿಂದ ನಾವು ಇವಾಗ ಒಂದು ಮಕ್ಕಳಿಗೆ ಇದ್ದೀವಿ ಅನ್ನೋದಕ್ಕೆ ನಮ್ಮ ಗುರುಗಳೇ ಕಾರಣ. ಇನ್ನು ಒಟ್ಟಾರೆ ನಮ್ಮ ಸರ್ ಫಂಕ್ಷನಲ್ಲಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಾರೆ ಸೇರಿದ್ವಿ ಅನ್ನೋದೊಂದು ಖುಷಿ ನನಗಿದೆ. ತುಂಬ ದಿನದಿಂದ ಅನ್ಕೊತಾನೆ ಇದ್ದೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಇವಾಗ ಎಲ್ಲರೂ ಮದುವೆ ಆಗಿರ್ತಾರೆ, ಅವ್ರ ಗಂಡನ ಮನೇಲಿ ಇರ್ತಾರೆ. ಹಾಗೆ ಕೆಲವೊಬ್ಬರು ಕೆಲಸಕ್ಕೆ ಅಂತ ಬೇರೆ ಊರಿಗೆ ಹೋಗಿರ್ತಾರೆ. ಎಲ್ಲರೂ ಒಟ್ಟಿಗೆ ನೋಡೋದಕ್ಕೆ ಆಗೋದೇ ಇಲ್ಲ. ಈ ಥರ ಫಂಕ್ಷನಲ್ಲಿ ಮಾತ್ರ ನಾವು ಒಟ್ಟಿಗೆ ಸೇರೋದಕ್ಕೆ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಸಹ ಈ ಫಂಕ್ಷನ್ಗೆ ಅಟೆಂಡ್ ಆಗಲೇಬೇಕು ಅಂತ ಬೆಂಗಳೂರಿಂದ ನಾನು ಈ ಊರಿಗೆ ಬಂದಿದ್ದೀನಿ. ಹಾಗೆ ಎಲ್ಲ ಫ್ರೆಂಡ್ಸು ಸಹ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಎಲ್ಲರೂ ಕೂತ್ಕೊಂಡು ಒಟ್ಟಾರೆ ಮಾತಾಡೋದು. ಹಾಗೆ ನಾವೆಲ್ಲ ಅವಾಗೆಲ್ಲ ಸ್ಕೂಲಲ್ಲೆಲ್ಲ ಏನೇನು ಮಾಡ್ತಾಯಿದ್ವಿ ನೋಡಿ, ಅದನ್ನೆಲ್ಲ ಮೆಲ್ಕು ಹಾಕ್ತಾ ಇದ್ವಿ. ಒಂಥರ ಅವಾಗ ಮೆಲ್ಕು ಹಾಕುವಾಗ ನಾವಿನ್ನೂ ಸ್ಕೂಲಲ್ಲೇ ಇದ್ದೀವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಹಾಗೆ ನಮ್ಮ ಸರ್ಸ್ ಮಾತ್ರ ನಮ್ಗಳ ಹೆಸರೆಲ್ಲ ನೆನಪಲ್ಲಿ ಇಟ್ಕೊಂಡಿದ್ರು. ಅದೊಂಥರ ಖುಷಿನೇ ಆಗೋಯಿತು ಅಂತಲೇ ಹೇಳ್ಬೋದು. ಇನ್ನು ನಿಮಗೇನಾದರೂ ಈ ಥರ ಅಪಾರ್ಚುನಿಟಿ ಸಿಕ್ಕಾಗ ಇದನ್ನು ಯೂಸ್ ಮಾಡ್ಕೊಳ್ಳಿ, ನಿಮಗೂ ಸಹ ತುಂಬಾ ಖುಷಿ ಆಗುತ್ತೆ. ನಾನೇನಾದರೂ ಈ ಫಂಕ್ಷನ್ಗೆ ಹೋಗಲಿಲ್ಲ ಅಂದರೆ ನನಗೊಂಚೂರು ಕೊರಗಿರ್ತಿತ್ತು, ಅಯ್ಯೋ ನಾನು ಹೋಗಬೇಕಾಗಿತ್ತಲ್ವ, ಆ ಪ್ಲೇಸಲ್ಲಿ ನಾನು ಇರಬೇಕಾಗಿತ್ತಲ್ವ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.